ನಮಸ್ಕಾರ ಎಲ್ಲರಿಗೂ. ನಾ ವೈಭವ್ ಪಾಟೀಲ್. ಷೇರು ಮಾರುಕಟ್ಟೆ ವಾರ್ಧಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡ್ಬೋದು ನಾವು ಈ ವಾರದ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ರೆ ನಿಫ್ಟಿ 1.99% ಬಿದ್ದೈತಿ, ಬ್ಯಾಂಕ್ ನಿಫ್ಟಿ 1.36% ಬಿದ್ದೈತಿ, ಮತ್ತು ಸೆನ್ಸೆಕ್ಸ್ ನೋಡ್ಬೋದು 2.33% ಬಿದ್ದೈತಿ. ಅದೇ ತರ ನಾವು ಮಿಡ್ ಕ್ಯಾಪ್ ಇಂಡೆಕ್ಸ್ ಪರಿಸ್ಥಿತಿನ ನೋಡ್ಬೋದು. ಮಿಡ್ ಕ್ಯಾಪ್ ಅನ್ನು 1 ವಾರನಾಗ 0.77% ಬಿದ್ದೈತಿ, ಮತ್ತು ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅನ್ನು 0.15% ಬಿದ್ದೈತಿ ಅಂತ ನಾವು ಅನ್ಬೋದು. ಓವರ್ ಆಲ್ ನೋಡ್ರ ಮಾರ್ಕೆಟ್ ಈ ವಾರನಾಗ ನೆಗೆಟಿವ್ನ ಇತ್ತ ಅಥವಾ ಬೇರಿಷ್ನ ಇತ್ತ ಅಂತ ನಾವು ಅನ್ಬೋದ. ಈ ತರ ಮಾರ್ಕೆಟ್ ಬೇರಿಶ್ ಇರಾಕ ಹಲವಾರು ಕಾರಣಗಳಿದಾವ. ಅದ್ರ ಮೇನ್ ಕಾರಣ US ಮತ್ತು ಇರಾನದ ಯುದ್ಧ. ಇರಾನದ ಯುದ್ಧ ನಿಲ್ಲುವಂಗೆ ಕಾರಣವಾತ. ಅತ್ರಾಗೂ ಮೇನ್ ಈ ಯುದ್ಧದಿಂದ ಏನ್ ಕ್ರೂಡ್ ಆಯಿಲ್ ಬೆಲೆಯೋದು ಏನ್ ಹಾಯ್ ತಲುಪೈತಿ, ಕ್ರೂಡ್ ಆಯಿಲ್ ಅದು ಏನ್ $100 ಮ್ಯಾಗ ಹೋಗಿ ಟಚ್ ಆಗೈತಿ. ಅದ್ರ ಪರಿಣಾಮ ಈ ತರ ಭಾರತದ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಬಿದ್ದೈತೆ ಅಂತ ನಾವು ಅನ್ಬೋದ. ಅತ್ರಾಗ ಎರಡನೇ ಪಾಯಿಂಟ್ ಏನಂತ ಅಂದ್ರ ಭಾರತದ್ದು ಏನ್ ದೊಡ್ಡ ದೊಡ್ಡ ಕಂಪ್ನಿಗಳು ಇದಾವ, ಅದ್ರದ ಕ್ವಾರ್ಟರ್ಲಿ ರಿಸಲ್ಟ್ ಅಷ್ಟು ಒಳ್ಳೆ ಬರ್ವಾತ, ಅಷ್ಟು ಚಲೋ ಬರ್ವಾತ. ಅತ್ರಾಗೂ ಮೇನ್ ಇನ್ಫೋಸಿಸ್, HCL ಟೆಕ್, ರಿಲಯನ್ಸ್ ಅವು ಎಲ್ಲ ಕಂಪ್ನಿಗಳದ್ದು ರಿಸಲ್ಟ್ ಅಷ್ಟು ಚಲೋ ಬಂದಿಲ್ರಿ. ಅದರದೇನ ಪರಿಣಾಮನು ಮಾರುಕಟ್ಟೆ ಮೇಲೆ ಈ ಥರ ಬಿದ್ದೈತಂತ ನಾವು ಅನ್ಬೋದ. ಅದ ಕಾರಣ ಇದ್ರ ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅನ್ಬೋದ. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಲೇರೆ ಮಾರ್ಕೆಟ್ ಬೀಳತೈತಿ, ಬಟ್ ಈ ಥರ ಇಂಟರ್ನಲ್ ಫ್ಯಾಕ್ಟರ್ಸ್, ಇಂಟರ್ನಲ್ ನಮ್ಮ ದೇಶದ್ದು ಒಳ್ಳೆ ದೊಡ್ಡ ದೊಡ್ಡ ಸ್ಟಾಕ್ಗಳದನ್ನ ಪರ್ಫಾರ್ಮೆನ್ಸ್, ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಚಲೋ ಬರ್ವಾತನ್ನೋ ಕಾರಣದಿಂದ ಈ ಥರ ಮಾರ್ಕೆಟ್ ಪರಿಸ್ಥಿತಿ ಆಗಿತ್ತಂತ ನಾವು ಅನ್ಬೋದ. ಮತ್ತು ನಾವು US ಇರಾನದ ಯುದ್ಧದ ಕರೆಂಟ್ ಅಪ್ಡೇಟ್ ನೋಡ್ರ ಏನು ಎರಡನೇ ರೌಂಡದ ಮಾತುಕತೆ ಆಗಬೇಕಾಗಿತ್ತು, ಅದಾಗ್ಲಿಲ್ರಿ. ಅದ ಕಾರಣ ಅದು ಒಂದು ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದ. 1ನೇ ರೌಂಡ್ ಫೇಲ್ ಆತ, 2ನೇ ರೌಂಡ್ ಮಾತನ ಆಗಲಿಲ್ಲ. ಈಗ ಏನಾಗ್ತೈತೆ ಮುಂದಂತ ನಾವು ನೋಡ್ಬೇಕಾ. ಅತ್ರಾಗೂ ಮೇನ್ ಇರಾನ್ ಏನಾಗ್ತೈತೆ ಅಂತಂದ್ರೆ ಏನು US ಮಿಲಿಟ್ರಿ ಇರಾನ್ ಸುತ್ತಮುತ್ತೆಲ್ಲ ಘೇರಾವ್ ಹಾಕೈತಿ, ಅದನ್ನ ತೆಗೀರಿ ಹಂಗಿಂಗ್ ಅಂತ ಅನ್ನೋ ನೋಡ್ಬೇಕಾ. ಆದ್ರೂ ಹಾರ್ಮೋಜ್ ಜಲಸಂಧಿ ಬಂಧನ ಐತಿ, ಅದ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟನ ಅಂತ ನಾವು ಅನ್ಬೋದ. ಮತ್ತು ನಾವು ಗ್ಲೋಬಲ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ರೆ ಫ್ರೈಡೇ US ಡೌ ಜೋನ್ಸ್ 0.16% ಬಿದ್ದೈತಿ, S&P 500 0.80% ಇರೈತಿ, ನ್ಯಾಸ್ಡ್ಯಾಕ್ 1.63% ಇರೈತ್ರಿ. ಯುರೋಪಿಯನ್ ಮಾರ್ಕೆಟ್ ಎಲ್ಲ ನೆಗೆಟಿವ್ ಇದಾವ. ಮತ್ತು ಭಾರತದ ಗಿಫ್ಟ್ ನಿಫ್ಟಿನ ಫ್ರೈಡೇ 2 ಗಂಟೆ ಏನು ನೈಟ್ ಕ್ಲೋಸ್ ಆಗ್ತೈತಿ ಅದು ನೋಡ್ಬೋದಾ 0.75% ಇರೈತಿ. ಗಿಫ್ಟ್ ನಿಫ್ಟಿ ಏರೈತಂತಂದ್ರೆ ಮಂಡೇ ಮಾರ್ಕೆಟ್ ಏನ ಓಪನ್ ಆಗ್ತೈತೆ ಅಂತ ಅನ್ನಕ್ ಬರಂಗಿಲ್ಲ. ಗಿಫ್ಟ್ ನಿಫ್ಟಿ ಈ ತರ ಪಾಸಿಟಿವ್ ಕ್ಲೋಸಿಂಗ್ ಫ್ರೈಡೇ ನೈಟ್ ಅದಕ್ಕೆ ಕೊಟ್ಟಿತ್ತಂತಂದ್ರೆ ಏನ್ ಸ್ಯಾಟರ್ಡೇ US ಮತ್ತು ಇರಾನದ 2ನೇ ರೌಂಡ್ದ ಮಾತುಕತೆ ಆಗೋದೈತಂತ ಸುದ್ದಿ ಬಂತ್ರಿ. ಅದ ಕಾರಣ ಏರಿ ಪಾಪ್ ಕ್ಲೋಸಿಂಗ್ ಕೊಟ್ಟಿತ್ತ, ಬಟ್ ಅದೇನ ಮಾತುಕತೆ ಇತ್ತದ ಆಗಲಿಲ್ಲ. ಅದ ಕಾರಣ ಮತ್ತು ಮಂಡೇ ಸ್ವಲ್ಪ ಮಾರುಕಟ್ಟೆ ಮ್ಯಾಗ ನೆಗೆಟಿವ್ ಪರಿಣಾಮ ಬೀಳೋ ಸಂಭಾವನೆಯನ್ನು ಭಾಳ ಹೆಚ್ಚೈತಂತ ಎಕ್ಸ್ಪರ್ಟ್ಗಳು ಅನ್ನತ್ತಾರ. FIDIs ಡೇಟಾ ನೋಡ್ರೂ ನೋಡ್ಬೋದು ನೀವು. FIDIs ಡೇಟಾ ನೋಡ್ರ FIs ಕಂಟಿನ್ಯೂ ಸಲಿಂಗನ ಮಾಡತ್ತಾರ. ಏಪ್ರಿಲ್ ತಿಂಗಳಿನಾಗನ FIs ಈಗಿನ ತನಕ 56,363 ಕೋಟಿದ ಸಲಿಂಗ ಮಾಡಿದಾರ. ಅಲ್ಲಿ DIs 39,478 ಕೋಟಿದ ಬೈಯಿಂಗ್ ಮಾಡ್ಯಾರ. DIs ಈ ತಿಂಗಳ ಸ್ವಲ್ಪ ಕಡಿಮೆ ಬೈಯಿಂಗ್ ಮಾಡ್ಯಾರ, ಬಟ್ FIs ಈ ತಿಂಗಳನ್ನು ಇನ್ನ ಮುಗುದಿಲ್ಲ ಈ ತಿಂಗಳ, ಆದ್ರೂ 50,000 ಕೋಟಿಗಿಂತ ಹೆಚ್ಚು ಸಲಿಂಗ ಮಾಡಿದಾರ. ಮತ್ತು ನಾವು ಗೋಲ್ಡ್ ಪ್ರೈಸ್ ನೋಡ್ಬೋದು. ಗ್ಲೋಬಲ್ ಮಾರ್ಕೆಟ್ನಾಗ ಗೋಲ್ಡ್ $4,740 ಮ್ಯಾಗ ಟ್ರೇಡ್ ಮಾಡತೈತಿ, ಅದು ಫ್ಲಾಟ್ನ ಐತೆ ಅನ್ಬೋದು. ಅದ ಲೆವೆಲ್ ಅನ್ನ ತಡೆದೈತ್ರಿ ಗೋಲ್ಡ್. ಸಿಲ್ವರ್ ಅನ್ನು $76 ಸಮೀಪ ಟ್ರೇಡ್ ಮಾಡತೈತಿ. ಕ್ರೂಡ್ ಆಯಿಲ್ದ ಬೆಲೆ ನೋಡ್ಬೋದು ನೀವು. WTI ಕ್ರೂಡ್ ಆಯಿಲ್ $94.40 ಮ್ಯಾಗ ಟ್ರೇಡ್ ಆಗತೈತಿ. ಬ್ರೆಂಟ್ ಕ್ರೂಡ್ ಆಯಿಲ್ $105 ಮ್ಯಾಗ ಟ್ರೇಡ್ ಆಗತೈತಿ. ಅದ ಕಾರಣ ಬ್ರೆಂಟ್ ಕ್ರೂಡ್ ಆಯಿಲ್ ಆಗಲಿ ಮತ್ತು WTI ಕ್ರೂಡ್ ಆಯಿಲ್ ಇನ್ನ ಹೆಚ್ಚನೇ ಇರಿದಾವ. ಯಾವಾಗಿನ ತನಕ $80-90 ಇರತೈತಿ, ಅದೊಂದು ನೆಗೆಟಿವ್ ಪಾಯಿಂಟನ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಭಾರತದ ಆರ್ಥಿಕತೆ ದೃಷ್ಟಿದಿಂದ. ಆದ್ರೂ ನೋಡ್ಬೋದು ನೀವು $100 ಮ್ಯಾಗ್ ಟ್ರೇಡ್ ಮಾಡತೈತಿ ಅಂತಂದ್ರೆ ಇದು ಭಾಳ ನೆಗೆಟಿವ್ ಪಾಯಿಂಟ್. ಇದ ಲೆವೆಲ್ ಅನ್ನ ಭಾಳ ದಿನ ತನಕ ತಡಿತಂತಂದ್ರೆ ಭಾರತದ ಆರ್ಥಿಕತೆ ಮ್ಯಾಗ, ಭಾರತದ ಇನ್ಫ್ಲೇಷನ್ ಮ್ಯಾಗ ಡೈರೆಕ್ಟ್ ಕೆಟ್ಟ ಪರಿಣಾಮ ಬೀಳೋ ಸಂಭಾವನೆ ಐತಿ. ಅದ ಕಾರಣ ನೋಡೋಣ್ರಿ ಮುಂದೆ ಏನಾಗ್ತೈತಂತ. ಯುದ್ಧ ನಿಂತಿತ್ತ, ಕ್ರೂಡ್ ಆಯಿಲ್ ಕೆಳಗೆ ಬಂತಂದ್ರೆ ನಾವು ಒಳ್ಳೇದಂತ ನಾವು ಕನ್ಸಿಡರ್ ಮಾಡ್ಬೋದ. ರುಪೀಸ್ ಮತ್ತು ಡಾಲರ್ ನೋಡ್ರ $1 = 94.25 ರೂಪೀಸ್ ಐತಿ. 94 ಲೆವೆಲ್ ಅನ್ನ ರುಪೀಸ್ ತಡೆದೈತಂತ ನಾವು ಅನ್ಬೋದ. ಅದ ಕಾರಣ ಇದು ಒಂದು ನೆಗೆಟಿವ್ನ ಅನ್ಬೋದ, ಬಟ್ ಅಷ್ಟು ನೆಗೆಟಿವ್ ಅನ್ನಕ ಬರಂಗಿಲ್ಲ. ಮತ್ತು ನಾವು ಬಿಟ್ಕಾಯಿನ್ ಬೆಲೆ ನೋಡ್ಬೋದ. ಒಂದು ಬಿಟ್ಕಾಯಿನ್ $78,136 ನಡೆದೈತಿ. ಅದ ಕಾರಣ ಬಿಟ್ಕಾಯಿನ್ ಅನ್ನು ಈ ರೀತಿ ಕೆಳಗಿನ ಲೆವೆಲ್ದಿಂದ ಸ್ವಲ್ಪ ರಿಕವರ್ ತೋರಿಸೈತಂತ ನಾವು ಅನ್ಬೋದ. ಓವರ್ ಆಲ್ ಮೇನ್ ಏನಂತಂದ್ರ ಭಾರತದ ಮಾರುಕಟ್ಟೆನಾಗ ಕ್ವಾರ್ಟರ್ಲಿ ರಿಸಲ್ಟ್ಗಳು ಬರತ್ತಾವ. ಅದ ಕಾರಣ ಅದ್ರ ಮ್ಯಾಗ ಕಣ್ಣಿರ್ಬೇಕಾ.
ಮೇನ್ ಈಗಿನ ತನಕ ಐ ಟಿ ಕಂಪ್ನಿಗಳದೇನು ರಿಸಲ್ಟ್ ಬಂದೈತಿ ನೆಗೆಟಿವ್ನ ಐತ್ರಿ. ಅದ ಕಾರಣ ಐ ಟಿ ಇಂಡೆಕ್ಸನ್ನು ಭಾಳ ಬಿದ್ದೈತಿ. ಅದರದನ್ನ ನೆಗೆಟಿವ್ ಪರಿಣಾಮ ಮಾರುಕಟ್ಟೆ ಮ್ಯಾಗ ಬೀಳತೈತಿ. ಮುಂದಿನ ವಾರ ಮೇನ್ ಅಂತಂದ್ರೆ ನಾವು Q4 ರಿಸಲ್ಟ್ಗಳ ಮ್ಯಾಗ ಕಣ್ಣಿಡ್ಬೇಕಾ, ಮತ್ತು US ಮತ್ತು ಇರಾನದ ಯುದ್ಧ ರಿಲೇಟೆಡ್ ಏನು ಸುದ್ದಿಗಳು ಬರ್ತಾವಂತ ಅದ್ರ ಮ್ಯಾಗ ಕಣ್ಣಿಡ್ಬೇಕಾ. ಓವರ್ ಆಲ್ ಇದೇ ಇತ್ತ. ಈ ವಿಡಿಯೋ ಚಲೋ ಅನ್ಸಿದ್ರೆ ಲೈಕ್ ಮಾಡ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್, ಫೈನಾನ್ಸ್ ರಿಲೇಟೆಡ್ ಅಪ್ಡೇಟ್ ಇದೇ ಥರ ಸರಳವಾಗಿ ಡೀಟೇಲ್ದಾಗ ಬೇಕಾಗಿದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೊಂದೇನಂತಂದ್ರೆ ಈ ಚಾನಲ್ ಮ್ಯಾಗ ನೀವು ಹಿಂದಿನ ವಿಡಿಯೋಗಳನ್ನು ಹೋಗಿ ನೋಡ್ಬೋದಾ. ಆ ಥರ ನಾ ಡೀಟೇಲ್ದಾಗ ಯಾವ ಥರ SIP ಮಾಡಬೇಕಾ, ಮತ್ತು ಏನಿದು ಲಿಕ್ವಿಡ್ ETF ಅಂತಾರೆ, ಲಿಕ್ವಿಡ್ ETF ಅಂದ್ರೆ ಏನಂತ ಸರಳವಾಗಿ ಡೀಟೇಲ್ದಾಗ ನಾ ತಿಳಿಸೀನಿ. ಅದ ಕಾರಣ ಆ ವಿಡಿಯೋಗಳನ್ನು ಹೋಗಿ ನೋಡ್ರಿ. ಇದೇ ಇತ್ತು ಇವತ್ತಿನ ಈ ವಿಡಿಯೋ. ಧನ್ಯವಾದಗಳು.